ಕೊಟ್ಬಿಟ್ಟು ಬನ್ನಿ ಸರ್. ಹೌದು, ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲದ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಭ್ರಷ್ಟಾಚಾರ ತಾಂಡವವಾಡ್ತಿದೆ. ಮಾರ್ಚ್ 24ರಂದು ಕೊಳ್ಳೇಗಾಲದ ಮಧುವನಹಳ್ಳಿ ಬಳಿ ಮನೋಹರ್ ಎಂಬುವರ ವಾಹನ ಅಪಘಾತವಾಗಿತ್ತು. ಅಪಘಾತವಾದ ವಾಹನವನ್ನ ಬಿಡಿಸಲು ಹೋದ್ರೆ ಪೊಲೀಸ್ ಠಾಣೆಯಲ್ಲಿ ಕಾನ್ಸ್ಟೇಬಲ್ ವಿಜಯ್ ಕುಮಾರ್ ಲಂಚ ಕೇಳಿದ್ದಾರೆ. ಸಬ್ ಇನ್ಸ್ಪೆಕ್ಟರ್ಗೆ ಹಣ ಕೊಡಬೇಕು, ಅವರೇ ಹೇಳಿದ್ದಾರೆ ಅಂತ ಯಾವುದೇ ಭಯವಿಲ್ಲದೆ 10,000 ಲಂಚ ಕೇಳಿದ್ದಾರೆ. ಕೊಟ್ಬಿಟ್ಟು ಬನ್ನಿ ಸರ್. 10,000 ಹಣಕ್ಕೆ ಬೇಡಿಕೆ ಇಟ್ಟ ಕಾನ್ಸ್ಟೇಬಲ್ ವಿಜಯ್ ಕುಮಾರ್ ವಿಡಿಯೋವನ್ನ ಮನೋಹರ್ ಸಾಕ್ಷಿ ಸಮೇತ ಚಾಮರಾಜನಗರ ಜಿಲ್ಲೆಯ ಎಸ್ಪಿ ಕವಿತಾರ್ ಅವರಿಗೆ ದೂರು ನೀಡಿದ್ದಾರೆ. ಆದ್ರೆ ಈವರೆಗೂ ಕೂಡ ಯಾವುದೇ ರೀತಿಯ ಕ್ರಮ ಕೈಗೊಂಡಿಲ್ಲ. ಇದೆಲ್ಲ ನೋಡ್ತಾ ಇದ್ರೆ ಲಂಚದಲ್ಲಿ ಇವರು ಕೂಡ ಪಾಲುದಾರರ ಎನ್ನುವ ಅನುಮಾನ ಕೂಡ ಕಾಡ್ತಾ ಇದೆ. ಗೃಹ ಸಚಿವರೇ, ನಿಮ್ಮ ಇಲಾಖೆಯಲ್ಲಿ ನಡೆಯುತ್ತಿರುವ ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕಿ ಭ್ರಷ್ಟ ಕಾನ್ಸ್ಟೇಬಲ್ ವಿಜಯ್ ಕುಮಾರ್ಗೆ ಕಠಿಣ ಶಿಕ್ಷೆ ಕೊಡಿಸಿ ಅಮಾನತು ಮಾಡಿ ಅನ್ನೋದು ವಿಜಯ ಟೈಮ್ಸ್ ಆಗ್ರಹ.